ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಸುರಿತಾ ಇರತಕ್ಕಂಥ ನಿರಂತರ ಮಳೆ ಅಕ್ಷರಶಃ ಆ ಜಿಲ್ಲೆಯ ಜನರನ್ನು ಹೈರಾಣನ್ನಾಗಿ ಮಾಡಿದೆ. ಯಾಕಂತಂದರೆ ಆ ಜಿಲ್ಲೆಯ ಹಲವು ನದಿಗಳು ಮತ್ತು ಹಳ್ಳ ಕೊಳ್ಳಗಳು ಸಾಕಷ್ಟು ಏನು ಅಂತಾರೆ ತುಂಬಿ ಹರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಗಿಣ ನದಿ ಅಬ್ಬರವು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಕೇಡದಲ್ಲಿರ್ತಕ್ಕಂಥ ಕಾಗಿಣ ನದಿ ಪ್ರವಾಹಕ್ಕೆ ಇಡೀ ಏನು ಅಂತಾರೆ ಉತ್ತರಾದಿ ಮಠ ಸದ್ಯ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ ಯಾವ ರೀತಿಯಾಗಿ ಕಾಗಿಣ ನದಿಯ ಏನು ಅಬ್ಬರಕ್ಕೆ ಉತ್ತರಾದಿ ಮಠದ ಮೂಲ ಏನು ಜೈತೀರ್ಥರ ಮೂಲ ಏನು ಬೃಂದಾವನ ಇತ್ತು ಅದು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಕಣ್ಣು ಹಾಯಿಸಿದ ಕಡೆಯಲ್ಲೂ ಕೂಡ ಇಡೀ ಕಾಗಿಣ ನದಿಯ ನೀರು ಆವರಿಸಿಕೊಂಡಿದೆ. ಯಾವುದೇ ಒಂದು ಸಣ್ಣ ದಾರಿಯೂ ಕೂಡ ಬಿಡದಂತೆ ಏನು ಅಂತಂದರೆ ಇಡೀ ಕಾಗಿಣ ನದಿಯ ನೀರು ಉತ್ತರಾದಿ ಮಠದ ಸಂಪೂರ್ಣವಾಗಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಸುಮಾರು ಆ ಕಡೆಯೂ ಕೂಡ ಸುಮಾರು 1 ಕಿಲೋಮೀಟರ್ನಷ್ಟು ದೂರನೂ ಕೂಡ ಇಡೀ ಕಾಗಿಣ ನದಿ ನೀರು ಇರೋದರಿಂದ ಸಹಜವಾಗಿ ನಿನ್ನೆಯಿಂದ ಉತ್ತರಾದಿ ಮಠದ ಆವರಣಕ್ಕೆ ಯಾರೂ ಕೂಡ ಪ್ರವೇಶ ಮಾಡ್ತಾ ಇಲ್ಲ. ಕಾರಣ ಏನು ಅಂತಂದರೆ ಸುಮಾರು ಸೊಂಟದವರೆಗೂ ಕೂಡ ಕಾಗಿಣ ನದಿ ನೀರು ಏನಂತಾರೆ ಉತ್ತರಾದಿ ಮಠದ ಒಳಗಡೆ ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲಿ ಯಾವ ಭಕ್ತಾದಿಗಳಿಗೂ ಕೂಡ ಪ್ರವೇಶ ನೀಡ್ತಿಲ್ಲ. ಹೀಗಾಗಿ ಏನು ಅಂತಾರೆ ನಿನ್ನೆಯಿಂದನೂ ಕೂಡ ಕಾಗಿಣ ನದಿಯ ಅಬ್ಬರಕ್ಕೆ ಉತ್ತರಾದಿ ಮಠ ಕೂಡ ಸಂಪೂರ್ಣವಾಗಿ ಏನು ಅಂತಾರೆ ಮುಳುಗಡೆ ಹೊಂದಿರತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಕಾಗಿಣ ನದಿ ಅಬ್ಬರಕ್ಕೆ ಒಂದೆರಡು ದಿನ ಉತ್ತರಾದಿ ಮಠ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಎಷ್ಟೇ ಎತ್ತರದ ತಡೆಗೋಡೆ ಕಟ್ಟಿದರೂ ಕೂಡ ಈ ಬಾರಿನೂ ಕೂಡ ಆ ತಡೆಗೋಡೆ ಮೀರಿ ಏನು ಅಂತಂದರೆ ಕಾಗಿಣ ನದಿ ಹರಿತಾ ಇರ್ತಕ್ಕಂಥದ್ದು. ಆ ತಡೆಗೋಡೆ ಏನು ಅಂತಂದರೆ ದಾಟಿಕೊಂಡು ಕಾಗಿಣ ನದಿಯ ನೀರು ಏನು ಅಂತಾರೆ ಇಡೀ ಏನು ಉತ್ತರಾದಿ ಮಠದ ಒಳಗಡೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಸದ್ಯ ಉತ್ತರಾದಿ ಮಠದ ಒಳಗಡೆನೂ ಕೂಡ ಸಾಕಷ್ಟು ಪ್ರಮಾಣದ ನೀರು ತುಂಬಿಕೊಂಡಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಇಡೀ ಉತ್ತರಾದಿ ಮಠ ಜಲಾವೃತಗೊಂಡಿರ್ತಕ್ಕಂಥದ್ದು ಮತ್ತು ಯಾವುದೇ ಜನರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.